ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಪ್ರೇಕ್ಷಕರೇ, ಕರ್ನಾಟಕದಲ್ಲಿ ನಡೆಯುತ್ತಿರುವ 3 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಇಂಟರೆಸ್ಟಿಂಗ್ ಮತ್ತು ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣ ಆಗಿ ಹೊರಹೊಮ್ಮಿದೆ. ಈ ಕ್ಷೇತ್ರದ ಅಭ್ಯರ್ಥಿಗಳ ವಿಚಾರ ಸೋಮವಾರ ಸಂಜೆ ತನಕವೂ ಡೋಲಾಯಮಾನವಾಗಿಯೇ ಕಣ್ಣಿಗೆ ಬಿತ್ತು. ಈ ಕ್ಷೇತ್ರದ ಲೇಟೆಸ್ಟ್ ಪಾಯಿಂಟ್ಸ್ ಅಂತ ಹೇಳಿದ್ರೆ, ದೊಡ್ಡಗೌಡರು ಅಂದ್ರೆ HD ದೇವೇಗೌಡರು ತಮ್ಮ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನು ತಮ್ಮಲ್ಲಿಗೆ ಕರೆಸಿಕೊಂಡದ್ದು ಮತ್ತು ನಿಖಿಲ್ ಅಜ್ಜನನ್ನು ಭೇಟಿಯಾದದ್ದು, ಅಜ್ಜ ಮೊಮ್ಮಗನ ನಡುವೆ ನಡೆದಂತಹ ಚನ್ನಪಟ್ಟಣ ಬೈ ಎಲೆಕ್ಷನ್ ಕುರಿತಾದ ಮಾತುಕತೆಗಳು, ಆ ಮಾತುಕತೆಯ ರಿಸಲ್ಟ್ ಆಗಿ ಹೊರಹೊಮ್ಮಿದ ಅಂಶವೇ ನಿಖಿಲ್ ಕುಮಾರಸ್ವಾಮಿ ತಾನು ಕಡೆಗೂ ಚನ್ನಪಟ್ಟಣದಿಂದ ಸ್ಪರ್ಧೆಗೆ ಇಳಿಯಲು ಸಹಮತದ ಅಪೇಕ್ಷೆ ವ್ಯಕ್ತಪಡಿಸಿದ ವಿಚಾರ. ನಿಖಿಲ್ ಅವರು ಬೈ ಎಲೆಕ್ಷನ್ ಅಖಾಡಕ್ಕಿಳಿಯುವ ಈ ಗ್ರೀನ್ ಸಿಗ್ನಲ್ ಅಂಶ ಕಿವಿಗೆ ಬಿದ್ದದ್ದೇ ತಡ ಬಿಜೆಪಿಯ ಟಿಕೆಟ್ ನಿರೀಕ್ಷೆ ಇಟ್ಟುಕೊಂಡಿದ್ದ ಸಿಪಿ ಯೋಗೇಶ್ವರ್ ತಮ್ಮ MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬೆಳವಣಿಗೆ. JDS ಹಾಗೂ ಬಿಜೆಪಿ ಮೈತ್ರಿ ಪಕ್ಷಗಳ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿರುವ ಕಾಂಗ್ರೆಸ್ ತನ್ನ ಪಕ್ಷದ ಕಾರ್ಯಕರ್ತರಿಗೆ ಕ್ಷೇತ್ರದಲ್ಲಿ ಅಲರ್ಟ್ ಇರುವಂತೆ ಸೂಚನೆ ಕೊಟ್ಟದ್ದು, ಪಕ್ಷ ಸೇರ್ಪಡೆ ಕಾರ್ಯವು ನಡೆಯಬಹುದು, ಎಲ್ಲದಕ್ಕೂ ನಾಳೆ ಒಂದು ಅಂತಿಮ ಘಟ್ಟ ಬಂದೊದಗಲಿದೆ, ಸಿದ್ಧರಿರಬೇಕು ಎಂದು DK ಶಿವಕುಮಾರ್ ತಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಮೌಖಿಕ ಸಂದೇಶ ರವಾನಿಸಿದ್ದು. ಇದಿಷ್ಟು 3 ಪಕ್ಷಗಳ ಸೋಮವಾರದ ನಡೆಯಾಗಿದೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನು ಭೇಟಿಯಾದ ಯೋಗೇಶ್ವರ್ ಅವರು ತಮ್ಮ MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಭಾಪತಿಗಳು ಈ ರಾಜೀನಾಮೆಯನ್ನು ಅಂಗೀಕರಿಸಿಯೂ ಆಗಿಬಿಟ್ಟಿದೆ. ಯಾರ ಋಣದಲ್ಲೂ ತಾನಿಲ್ಲ ಎಂದು ಈ ಮೂಲಕ CPY ಬಿಜೆಪಿಗೆ ಮೆಸೇಜ್ ಕೂಡ ರವಾನಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಜ್ಜ ದೇವೇಗೌಡರು ಬುಲಾವ್ ನೀಡಿದ್ದರಿಂದ ಅಜ್ಜನ ಮನೆಗೆ ತೆರಳಿ ಆ ನಂತರ ಹಿಂದಕ್ಕೆ ಬಂದ ನಂತರ ನಿಖಿಲ್ ತನ್ನ ಮನಸ್ಸು ಬದಲಾಯಿಸಿ ಚನ್ನಪಟ್ಟಣದಿಂದ ಅವಕಾಶ ಸಿಕ್ಕರೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಹೇಳಿದ್ದಾರೆ. ಚನ್ನಪಟ್ಟಣದ ಚುನಾವಣೆಯ ಸಾಧಕ ಬಾಧಕ ನೋಡಿದಾಗ ಇನ್ನು ಇಲ್ಲಿ ಎಲ್ಲವೂ ಡೋಲಾಯಮಾನ ಸ್ಥಿತಿಯೇ ಎದ್ದು ಕಾಣುತ್ತಿದೆ. ಚನ್ನಪಟ್ಟಣದಿಂದ ನಿಖಿಲ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಾರೆ, ಯೋಗೇಶ್ವರ ಅವರು ಇಂಡಿಪೆಂಡೆಂಟ್ ಆಗಿ ಕಣಕ್ಕಿಳಿಯುತ್ತಾರೆ. ಒಂದೆಡೆ ಕಾಂಗ್ರೆಸ್ ತನ್ನ ರಾಜಕೀಯ ಅಸ್ತಿತ್ವವನ್ನು ಚನ್ನಪಟ್ಟಣದಲ್ಲಿ ದಾಖಲಿಸಿಕೊಳ್ಳಲು ಹವಣಿಸ್ತಾ ಇದೆ. ಇದೆಲ್ಲ ನೋಡಿದರೆ ಚನ್ನಪಟ್ಟಣ ಕ್ಷೇತ್ರ ಬೈ ಎಲೆಕ್ಷನ್ ನಲ್ಲಿ ತ್ರಿಕೋನ ಸ್ಪರ್ಧೆಯ ಅಖಾಡ ಆದರೂ ಆಗಬಹುದು. ಏನೇ ತೀರ್ಮಾನವಾದರೂ ಗುರುವಾರ ಅಂತಿಮ ರೂಪ ಪಡೆಯಬೇಕಾಗಿದೆ. ಶುಕ್ರವಾರ ಅಕ್ಟೋಬರ್ 25 ಬೈ ಎಲೆಕ್ಷನ್ ಉಮೇದುವಾರಿಕೆಗೆ ನಾಮಪತ್ರ ಸಲ್ಲಿಸಲು ಕಟ್ಟ ಕಡೆಯ ದಿನವಾಗಿದೆ. ಪ್ರತಿ ಚುನಾವಣೆಯಲ್ಲೂ ಸಹ ಪ್ರೇಕ್ಷಕರೇ, ಕರ್ನಾಟಕ ಚುನಾವಣಾ ಅಖಾಡದಲ್ಲಿ ಮಂಡ್ಯ ಜಿಲ್ಲೆ ಹೈ ವೋಲ್ಟೇಜ್ ಚುನಾವಣಾ ಕ್ಷೇತ್ರ ಹೊಂದಿರುತ್ತದೆ. ಅದರಂತೆ ಈ ಬಾರಿ ಬೈ ಎಲೆಕ್ಷನ್ ಇರುವ 3 ವಿಧಾನಸಭೆ ಕ್ಷೇತ್ರಗಳಲ್ಲಿ ಅತ್ಯಂತ ತುರುಸಿನ ಸ್ಪರ್ಧೆ ನಡೆಯುವ ಕ್ಷೇತ್ರ ಅಂತಂದ್ರೆ ಇದೇ ಜಿಲ್ಲೆಯ ಚನ್ನಪಟ್ಟಣ ಶಾಸನಸಭಾ ಕ್ಷೇತ್ರವಾಗಿದೆ. ಮುಂದೆ ಏನಾಗುತ್ತೆ, ಕ್ಷಣ ಕ್ಷಣದ ಬೆಳವಣಿಗೆಗಳನ್ನು ನೋಡಿಕೊಂಡು ಹೊಸ ಪೊಲಿಟಿಕಲ್ ಸ್ಟೋರಿ ನಿಮ್ಮ ಮುಂದೆ ತರುತ್ತೇವೆ. ನ್ಯೂಸ್ ರಿಪೋರ್ಟ್ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.